ಮತ್ತೊಂದು ಡೇಟ್ ಫಿಕ್ಸ್ ಆಗಿದೆ ನೋಡಿ. ಈ ಹಿಂದೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಆಗಸ್ಟ್ ಇಂದ ಶುರುವಾಯಿತು. ಜನವರಿನೂ ಬಂದಿದೆ. ಈಗ ಹೊಸ ಕ್ರಾಂತಿ ಶುರುವಾಗಿರುವಂತದ್ದು ಡಿ ಕೆ ಶಿವಕುಮಾರ್ ಅವರ ಬಣ. ಅದರಲ್ಲೂ ಮುಖ್ಯವಾಗಿ ಒಂದಷ್ಟು ಶಾಸಕರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಡೇಟ್ ಫಿಕ್ಸ್ ಮಾಡಿದೀವಿ, ಅವತ್ತು ನಮಗೆ ಗುಡ್ ನ್ಯೂಸ್ ಬರ್ದೇ ಹೋದ್ರೆ ನಾವು ಎಂತಹ ನಿರ್ಧಾರಕ್ಕಾದ್ರೂ, ಕ್ರಾಂತಿಗಾದ್ರೂ, ದಂಗೆಗಾದ್ರೂ, ಬಂಡಾಯಕ್ಕಾದ್ರೂ ರೆಡಿ ಇದ್ದೀವಿ. ವಿಡಿಯೋದ ಆರಂಭಕ್ಕೂ ಮುಂಚೆ ನೀವು ಆ ಮಾತುಗಳನ್ನು ಕೇಳಿಸ್ಕೊಂಡ್ರಿ. 16ನೇ ತಾರೀಕು ತನಕ ಕಾಯ್ತೀವಿ ಅಷ್ಟೇ ಗಡುವು ಕೊಟ್ಟಿದ್ದಾರೆ. ಯಾರಿಗೆ? ಕಾಂಗ್ರೆಸ್ ಹೈಕಮಾಂಡ್. ಅದು ಯಾರು? ಏನು 8 ಸಲ ಗೆದ್ದಿರೋ ಮಹಾನ್ ಮುತ್ಸದಿ ಶಾಸಕರ, ಅಥವಾ ವೈಯಕ್ತಿಕ ವರ್ಚಸ್ಸಿನಿಂದ ಆ ಕ್ಷೇತ್ರವನ್ನ ಮುಂದಿನ 30, 40, 50 ವರ್ಷಗಳ ಕಾಲ ಬೇರೆ ಯಾರಿಗೂ ಬಿಟ್ಟು ಕೊಡದಿರುವಂತಹ ಧುರೀಣನ? ಅದೃಷ್ಟಕ್ಕೆ ಗೆದ್ದಂತಹ ಶಾಸಕರು ಯಾರವರು? ಏನ್ ಹೇಳ್ತಿದ್ದಾರೆ? 16ನೇ ತಾರೀಕು ಏನಾಗತ್ತೆ? ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇಬ್ರು ಶಾಸಕರು, ಇಬ್ರು ಕೂಡ ಕಾಂಗ್ರೆಸ್ನ ಒಂದು ವೇವ್ ಏನಿತ್ತು, ಸಿದ್ದರಾಮಯ್ಯ ಅವರ ಒಂದು ಜನಪ್ರಿಯತೆ ಏನಿತ್ತು, ಆ ಮಾಸ್ ಲೀಡರ್ಶಿಪ್ ಏನಿತ್ತು, ಆ ಶಕ್ತಿ ಒಗ್ಗೂಡಿದ್ರಿಂದಲೇ ಗೆದ್ದವರು. ಒಬ್ರು ರಾಮನಗರದ ಇಕ್ಬಾಲ್ ಹುಸೇನ್, ಮತ್ತೊಬ್ರು ಶಿವಗಂಗಾ ಬಸವರಾಜು. ಇಬ್ರು ಕೂಡ ಪದೇ ಪದೇ ಹೇಳ್ತಿರುವಂತದ್ದು ನಮ್ಮ ನಾಯಕ ಸಿದ್ದರಾಮಯ್ಯ ಅನ್ನೋದಕ್ಕಿಂತಲೂ ಹೆಚ್ಚು ಡಿ ಕೆ ಶಿವಕುಮಾರ್ ನಮ್ಮ ನಾಯಕ, ಮುಖ್ಯಮಂತ್ರಿ ಆಗಲೇಬೇಕು, ಆಗ್ತಾರೆ. 6ನೇ ತಾರೀಕು ಅಥವಾ 9ನೇ ತಾರೀಕು ಆಗಿ ಆಗ್ತಾರೆ. ಆ 2 ದಿನ ಬಂತು ಹೋಯ್ತು. ಪಾಪ ಎಲ್ಲ, ಸೂರ್ಯನು ಬಂದ, ಚಂದ್ರನು ಬಂದ, ಎಲ್ಲ ಆಯ್ತು. ಮುಖ್ಯಮಂತ್ರಿ ಬದಲಾಗ್ಲಿಲ್ಲ. ಆದ್ರೆ ಆ ಇಬ್ಬರ ತವಕ, ತಲ್ಲಣ ಕಮ್ಮಿ ಆಗಿಲ್ಲ. ಮತ್ತೆ ಡಿ ಕೆ ಸುರೇಶ್ ಅವರನ್ನ ಭೇಟಿಯಾಗಿದ್ದಾರೆ. ಅಲ್ಲಿ ಮಹತ್ವದ ಚರ್ಚೆಗಳಾಗಿದೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಆ ಭೇಟಿಯ ನಂತರ ಇದೇ ಶಿವಗಂಗಾ ಬಸವರಾಜು ಆಡಿರುವಂತಹ ಮಾತುಗಳು. 16ನೇ ತಾರೀಕು ನೋಡಿ, ಸಂಕ್ರಾಂತಿ ನಂತರ ಬದಲಾಗತ್ತೆ, ಸೂರ್ಯ ಪಥ ಬದಲಾಗತ್ತೆ. ಅದೇ ರೀತಿ ಮುಖ್ಯಮಂತ್ರಿಗಳು ಬದಲಾಗ್ತಾರಾ? ಆ ಮಾತನ್ನ ಹೇಳಿಲ್ಲ. ಆದ್ರೆ ಗುಡ್ ನ್ಯೂಸ್ ಕೊಡ್ತೀವಿ, ಆಗ್ಲಿಲ್ಲ ಅಂದ್ರೆ ಪ್ರಶ್ನೆ ಕೇಳ್ತಾರೆ, ನಗ್ತಾರೆ ಶಿವಗಂಗಾ ಬಸವರಾಜು. ವಿಶೇಷ ಅಂದ್ರೆ ಅವರು ಸೀನಿಯರ್ ಮೋಸ್ಟ್ ಲೀಡರ್ಸ್ ಅನ್ನ, ರಾಜಣ್ಣ, ರಾಯರೆಡ್ಡಿ ಇಂಥವ್ರನ್ನ, ಅವರೆಲ್ಲ ಸೀನಿಯರ್ಸ್ ಅಲ್ವಾ, ಅವ್ರು ಹೀಗೆಲ್ಲ ಮಾತಾಡಬಹುದಾ? ಅರೆ ಶಿವಗಂಗಾ ಬಸವರಾಜು, ನೀವು ಜೂನಿಯರ್ ಆಗಿದ್ಕೊಂಡು ನೀವು ಹೀಗೆಲ್ಲ ಮಾತಾಡಬಹುದಾ? ನೀವು 6ನೇ ತಾರೀಕು, 9ನೇ ತಾರೀಕು, 14ನೇ ತಾರೀಕು, 26ನೇ ತಾರೀಕು, 36ನೇ ತಾರೀಕು, ಇಲ್ಲ ಸಾರಿ 30 ಲಾಸ್ಟ್ ಆಗುತ್ತೆ, ಮತ್ತೆ 6ಕ್ಕೆ ಬರ್ಬೋದು. ಈ ತರ ಹೇಳಿಕೆಗಳನ್ನ ಕೊಡುವಂಥದ್ದು ಸೀನಿಯರ್ಸ್ ಅನ್ನ ನೋಡಿ ಕಲಿಬೇಕಲ್ವಾ? ಇದು ಒಂದು ಬಹುಮುಖ್ಯವಾದ. 2ನೇ ವಿಚಾರ, ಅವ್ರು ಹೇಳ್ತಾರೆ, ನಾನು ಡಿ ಕೆ ಶಿವಕುಮಾರ್ ಅವರ ಫ್ಯಾನ್, ಅವ್ರಿಗೆ ನೋವಾದ್ರೆ ನನಗೆ ಸಂಕಟ ಆಗತ್ತೆ, ನಾನು ಯಾವ ನಿರ್ಧಾರಕ್ಕೆ ಬೇಕಾದ್ರೂ ಬರ್ತೀನಿ. ಅದ್ರ ಅರ್ಥ ಏನು? ರಾಜೀನಾಮೆ ಕೊಡ್ಲಿಕ್ಕೂ ಕೂಡ ನಾನು ತಯಾರಿದ್ದೀನಿ, ನನ್ನ ನಾಯಕ ಡಿ ಕೆ, ಅದು ನನ್ನ ನಿಷ್ಠೆ ಅಂತ ಒಂದು ರೀತಿಯಲ್ಲಿ, ಒಬ್ಬ ಕಟ್ಟ ಬೆಂಬಲಿಗನ ರೀತಿಯಲ್ಲಿ, ಕಟ್ಟ ಶಕ್ತಿಯಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಿರುವಂತದ್ದು ಶಿವಗಂಗಾ ಬಸವರಾಜು. ಮೊದಲ ವಿಕೆಟ್ ಇದೇ ಇರಬಹುದಾ? ಆ ಬಣದಿಂದ ಹೈಕಮಾಂಡ್ಗೆ ಒಂದು ಎಚ್ಚರಿಕೆ ಸಂದೇಶ ರವಾನಿಸಬೇಕು ಅಂದ್ರೆ ಒಂದಷ್ಟು ಜನರ ಸಾಮೂಹಿಕ ರಾಜೀನಾಮೆ ಪತ್ರಗಳನ್ನು ಪ್ರದರ್ಶಿಸಲೇಬೇಕಾಗಬಹುದು ಅನ್ನೋದು ಆ ಬಣದ ಒಂದು ಕಟ್ಟ ಕಡೆಯ ಕೆಟ್ಟ ನಿರ್ಧಾರ. ಒಂದು ವೇಳೆ ಶಿವಗಂಗಾ ಬಸವರಾಜ್ ಆ ತರ ಏನೋ ದುಡುಕಿನ ನಿರ್ಧಾರ ತಗೊಂಡ್ರೆ ಪಾಪಂ ನೆಕ್ಸ್ಟ್ ಅವ್ರು ಗ್ರಾಮ ಪಂಚಾಯಿತಿಯಿಂದ ಗೆದ್ಕ ಬರಬೇಕಾಗುತ್ತೆ, ಅಲ್ಲೂ ಕಷ್ಟ ಆಗಬಹುದು. ಶಾಸಕರಾಗ್ಲಿಕ್ಕೆ ಆಗೋದಿಲ್ಲ ಇನ್ ಮುಂದೆ. ಇನ್ನೊಂದು 3-4 ಟರ್ಮ್ ಅಲ್ಲಿ ಅಟ್ಲೀಸ್ಟ್ ಇಲ್ಲಪ್ಪ ನಾನು ಎಲ್ಲ ಸಮಾಜಗಳ ಪರವಾಗಿ ಧ್ವನಿ ಎತ್ತೀನಿ ಅನ್ನೋದನ್ನ ಪ್ರಾಜೆಕ್ಟ್ ಮಾಡ್ತಾ ಬಂದ್ರೆ ಗೆಲ್ಲಬಹುದೇನೋ. ಆದ್ರೆ ಅಲ್ಲಿರೋ ಹಿಂದವರ್ಗ ಅವರನ್ನ ಮತ್ತೆ ಗ್ರಾಮ ಪಂಚಾಯತಿಯಿಂದಲೂ ಅವರ ಆಯ್ಕೆಯನ್ನ ವಿರೋಧಿಸ್ತಾ ಬರಬಹುದು ಮೇಲ್ನೋಟಕ್ಕೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರೇ ಒಪ್ಕೊಂಡಿದಾರ್ರಿ. ನಿಮ್ಗೇನ್ರಿ? ಮಾಧ್ಯಮದವ್ರಿಗೆ ಅವಾಜ್ ಆಗ್ತಾರೆ. ಅಂದ್ರೆ ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ ಅಂದ್ರೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ, ನಾನು ಸಾಕ್ಷಿ ಇದ್ದೆ, ಶಿವಗಂಗಾ ಬಸವರಾಜು ಆದ ನಾನು ಸಾಕ್ಷೀಕರಿಸುತ್ತಿದ್ದೇನೆ, ಸಿದ್ದರಾಮಯ್ಯ ಅವರು ಬಿಟ್ಕೊಡ್ತಾರೆ ಅಂತ ಅರ್ಥನಾ? ನವ ಯುವ ಶಾಸಕರು ಹೇಗಿರ್ಬೇಕು, ಯಾವ ರೀತಿ ವರ್ತಿಸ್ಬೇಕು? ಈ ಪುಣ್ಯಾತ್ಮನ್ ನೆಚ್ಕೊಂಡು ಆ ಶರತ್ ಬಚ್ಚೇಗೌಡರು ಹೋಗಿದ್ರು. ಅವ್ರಿಗೆ ಅಲ್ಲಿರೋ ಬಹುಪಾಲು ಅಲ್ಪಸಂಖ್ಯಾತ ಹಿಂದುಳಿದ ಮತಗಳಿಲ್ದೇ ಇದ್ರೆ ನಾನು ತಿಪ್ಪಲಾಗ ಹೊಡಿತೀನಿ, 8 ಸರಿ ಪಲ್ಟಿ ಹೊಡಿತೀನಿ ಅಂದ್ರೂ ಗೆಲ್ಲಕ್ಕಾಗಲ್ಲ ಹೊಸಕೋಟೆಯಲ್ಲಿ. ಆದ್ರೆ ನಾನು ಡಿ ಕೆ ಬಣ, ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಇಳಿಬೇಕು ಅಂತ ಹೋದವರಲ್ಲಿ ಶರತ್ ಬಚ್ಚೇಗೌಡರು ಇದ್ರು. ನಯನ ಮೋಟಮ್ಮ ಅವ್ರ ತಾಯಿಯವರ ವರ್ಚಸ್ಸಿನಿಂದ ಗೆದ್ದವರು, ಮತ್ತವ್ರು ಗೆಲ್ತಾರ? ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರ ಬಣದ ಇಬ್ಬರೂ ನಾಯಕರು ಈಗ ಹೊಸದೊಂದು
ಮೆಸೇಜ್ ಅನ್ನ ಕೊಡ್ತಿರುವಂತದ್ದು, ಅದು ದಿನಾಂಕವನ್ನ ನಿಗದಿಪಡಿಸಿರುವಂತದ್ದು. ಈ ಜ್ಯೋತಿಷಿಗಳ ತರ 6ನೇ ತಾರೀಕು ತಗೊಳ್ಳಿ, 9ನೇ ತಾರೀಕು ತಗೊಳ್ಳಿ, 16ನೇ ತಾರೀಕು ತಗೊಳ್ಳಿ, 19ನೇ ತಾರೀಕು ತಗೊಳ್ಳಿ, ಒಳ್ಳೇದಾಗತ್ತೆ, ನಿಮ್ ಲಕ್ ಚೆನ್ನಾಗಿದೆ, ಅವತ್ತು ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತ. ರಾಜಗುರು ಅಂತೆಲ್ಲ ಹೇಳಿಕೊಳ್ಳುವವರು 8 ಸಲ ಡೇಟ್ ಕೊಟ್ರು, 8 ಸಲನೂ ಪಾಪ ಮುಖ್ಯಮಂತ್ರಿ ಆಗ್ಲಿಲ್ಲ ಡಿ ಕೆ ಶಿವಕುಮಾರ್ ಅವರು. ಈ ಡೇಟ್ಗಳಲ್ಲಿ, ಜ್ಯೋತಿಷ್ಯಗಳಲ್ಲಿ ಮುಖ್ಯಮಂತ್ರಿ ಆಗಂಗಿದ್ದಿದ್ರೆ ಜ್ಯೋತಿಷಿಗಳೇ ಈ ರಾಜ್ಯದಲ್ಲಿ 23 ಜನ ಮುಖ್ಯಮಂತ್ರಿಗಳಾಗ್ಬೋದಿತ್ತು. ಯಾಕೆ ಕೆ ಸಿ ರೆಡ್ಡಿ ಅವರಿಂದ ಸಿದ್ದರಾಮಯ್ಯನ ತನಕ ಮುಖ್ಯಮಂತ್ರಿಗಳಾಗಬೇಕಿತ್ತು? ಎಲ್ಲ ಜ್ಯೋತಿಷಿಗಳೇ ಬಂದು ಕೂರಬಹುದಿತ್ತು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರ ಬಲ, ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ, ಇವುಗಳು ಅಚ್ಚುಕಟ್ಟಾಗಿ ನಮ್ಮ ಪರವಾಗಿ ಇದೆ ಅಂದ್ರೆ ನಾವೇ ಮುಖ್ಯಮಂತ್ರಿ ಆಗಬಹುದು. ಅದು ಸಿದ್ದರಾಮಯ್ಯ ಅವ್ರಿಗಿತ್ತು, ಆ ವರ್ಚಸ್ಸಿತ್ತು, ಅವರಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ತಮ್ಮ ನಡವಳಿಕೆಯ ಮೂಲಕ ನಾಯಕತ್ವವನ್ನ, ವ್ಯಕ್ತಿತ್ವಗಳನ್ನ ಲೀಡ್ ಮಾಡೋ ಮೂಲಕ ನಾಯಕತ್ವವನ್ನ, ಯಾಕಂದ್ರೆ ಅವ್ರು ಬರೀ ವ್ಯಕ್ತಿಗಳನ್ನ ಲೀಡ್ ಮಾಡ್ತಿದ್ದಾರೆ, ವ್ಯಕ್ತಿತ್ವಗಳನ್ನ ಲೀಡ್ ಮಾಡ್ಬೇಕು, ಆಗ ಅವರು ನಾಯಕರಾಗ್ತಾರೆ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಅವ್ರು ದುಡಿದಿದ್ದಾರೆ ಪಾಪ, ಅವ್ರು ಕಸನು ಗುಡಿಸಿದ್ದಾರೆ, ಪತ್ರನ ತೊಳೆದಿದ್ದಾರೆ. ಅವ್ರು ಹೇಳೋ ಡೈಲಾಗ್ ಪ್ರಕಾರ ಅವ್ರಿಗೆ ಸಿಎಂ ಸ್ಥಾನ ಸಿಗಬೇಕಿದೆ. ಆದ್ರೆ ಯಾವಾಗ? ಶಾಸಕರ ಬೆಂಬಲ ಹೆಚ್ಚಿನದಾಗಿ ಸಿಕ್ಕಾಗ. ನಾನು ದುಡ್ಡು ಕೊಟ್ಟು ಕೊಂಡ್ಕೊಂತೀನಿ, ಸಾಧ್ಯನೇ ಇಲ್ಲ. ಬೇರೆ ಪಕ್ಷದಿಂದ ಕರ್ಕೊಂಡ್ ಬರ್ಬೇಕು, ಅದಾಗತ್ತಾ? ಒಟ್ನಲ್ಲಿ ಈಗ ಮತ್ತೊಂದು ಡೇಟ್ ಫಿಕ್ಸ್ ಆಗಿದೆ, ಅದು 16ನೇ ತಾರೀಕು. ಅವತ್ತು ಪಟ್ಟಕ್ಕೆ ಯಾರು ಹೋಗ್ತಾರೋ ಗೊತ್ತಿಲ್ಲ. ಹೇಳಿರೋ ಮಾತುಗಳ ಲೆಕ್ಕ ನೋಡಿದ್ರೆ ಮೊದಲ ವಿಕೆಟ್ನ ಪತನದ ಮೆಸೇಜ್ ಕೊಡಬಹುದು ಅಂತ ಅನ್ಸುತ್ತೆ. ಅದಾಗತ್ತಾ? ಅಂತಹ ಧೈರ್ಯ ಮಾಡ್ತಾರ ಡಿ ಕೆ ಶಿವಕುಮಾರ್ ಅವರ ಬಣದ ನಿಷ್ಠ ನಾಯಕರು? ಆ ಶಕ್ತಿ ಇದೆಯಾ? ಕಮೆಂಟ್